ಇಂದು ನಾವು CMC ಕಚೇರಿ CMC ಕಚೇರಿಯ ವ್ಯವಸ್ಥಾಪಕರಿಗೆ ನಮಸ್ಕಾರ ಹೇಳುತ್ತಾ, ಸರ್ ಇವತ್ತು ನೀವು ಒಂದು ಕಾರ್ಯಾಚರಣೆ ಮಾಡಿದ್ರಿ ದಾಂಡೇಲಿಯಲ್ಲಿ. ಒಳ್ಳೆ ಕೆಲಸ ಸರ್. ಅವೆಲ್ಲ ಕಾಲಲ್ಲಿ ಎಲ್ಲ ಬೋರ್ಡ್ಗಳಿದ್ದು, ಆಮೇಲೆ ಗಾಡಿ ಅಡ್ಡಾಡ್ಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು, ಅದನ್ನು ತೆರವುಗೊಳಿಸಿದ್ರಿ ಸರ್. ಅದ್ರ ಬಗ್ಗೆ ನಮ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀರಿ ಸರ್? ನಮಸ್ಕಾರ. ಇಂದು ನಾವೆಲ್ಲ ನಗರದ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳನ್ನು, ಆ ಫುಟ್ಪಾತ್ಗಳ ಮೇಲೆ ಇರುವಂಥ ಎಲ್ಲ ಬೋರ್ಡ್ಗಳನ್ನು, ಹೋಟೆಲ್ಲು, ಸ್ಟೇಷನರಿ, ವಿವಿಧ ಬಗೆಯ ವ್ಯಾಪಾರಸ್ಥರ ಬೋರ್ಡ್ಗಳನ್ನು ಇವತ್ತು ನಾವು ತೆರವು ಮಾಡಿದ್ದೀವಿ. ಯಾಕಂತಂದರೆ ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಬಹಳ ತೊಂದರೆ ಆಗ್ತಾಯಿದೆ ಸಂಚಾರ ಮಾಡಲಿಕ್ಕೆ. ಸಾಕಷ್ಟು ದೂರುಗಳನ್ನು ಬಂದಿದ್ದ ಹಿನ್ನೆಲೆಯಲ್ಲಿ, ಹಾಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಹಾಗೂ ಮಾನ್ಯ ಪೌರಾಯುಕ್ತರ ನಿರ್ದೇಶನದಂತೆ ಇಂದು ಕಾರ್ಯಾಚರಣೆ ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 50ಕ್ಕೂ ಹೆಚ್ಚಿನ ಬೋರ್ಡ್ಗಳನ್ನು ಇವತ್ತು ನಾವು ಒಂದು ತೆರವು ಮಾಡಿ ನಾವು ಇವತ್ತು ನಗರಸಭೆಗೆ ಮುತ್ತಿಗೆ ಹಾಕ್ಕೊಂಡು ನಾವು ತೆಗೆದುಕೊಂಡು ಬಂದಿದ್ದೀವಿ. ದಯವಿಟ್ಟು ನಾನು ಎಲ್ಲ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂತಂದರೆ, ನಗರಸಭೆಯೊಂದಿಗೆ ತಾವೆಲ್ಲ ಸಹಕಾರ ನೀಡಬೇಕು. ನಗರಸಭೆ ಆಸ್ತಿಯನ್ನು ನೀವು ಯಾರೂ ಅತಿಕ್ರಮಣ ಮಾಡಬಾರ್ದು. ಹಾಗೆ ವಾಹನ ಸಂಚಾರಕ್ಕೆ ಅಡಚಣೆ ಮಾಡಬಾರದು. ಹಾಗೆ ಆ ಒಂದು ಫುಟ್ಪಾತ್ನಲ್ಲಿ ಜನರು ಅಡ್ಡಾಡುವ ಮಧ್ಯದಲ್ಲಿ ತಾವು ಬೋರ್ಡನ್ನು ಇಟ್ಟು ಪಾದಚಾರಿಗಳೇ ಅಡ್ಡಾಡಲು ಭಾಳ ಅನಾನುಕೂಲತೆ ಆಗ್ತಾಯಿದೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಭಾಳ ಸಮಸ್ಯೆ ಎದುರಿಸಬೇಕಾಗ್ತೈತೆ. ಆ ದೃಷ್ಟಿಯಿಂದ ತಾವು ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ವ್ಯಾಪಾರಸ್ಥರು, ಸಾರ್ವಜನಿಕರು ತಮ್ಮ ಅಂಗಡಿ ಮುಂದೆ ಇರುವ ಗಟ್ಟಾರ ಮೇಲೆ ಆಗಲಿ ಅಥವಾ ಫುಟ್ಪಾತ್ ಮೇಲೆ ಆಗಲಿ, ರಸ್ತೆ ಬದಿಯಲ್ಲಿ ತಾವು ಯಾರೂ ಸಹಿತ ಈ ಒಂದು ಹೋಟೆಲ್ಗಳ ಅಥವಾ ನೀವು ವ್ಯಾಪಾರಸ್ಥರು ಮಾಡುವಂಥ ಯಾವುದೇ ನಾಮಫಲಕಗಳನ್ನು ಕೊಡಬಾರ್ದು. ಹಾಗೆ ಇನ್ನಷ್ಟು ನಾನು ಹೇಳ್ಬೇಕಂತಂದರೆ, ಬ್ಯಾನರ್ ಸುದಕ್ಕೆ ಈಗಾಗಲೇ ಸಾಕಷ್ಟು ಬ್ಯಾನರ್ಗಳನ್ನು ಹಾಕಿದ್ದು ನಗರದಲ್ಲಿ ಕಂಡು ಬರ್ತಾಯಿದೆ. ಇವತ್ತು ಪರಿಶೀಲನೆ ಮಾಡಿದಾಗ, ನಾವಿಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಯಾರೂ ಪರ್ಮಿಷನ್ ತೊಗೊಂಡಿದ್ದು ಕಂಡು ಬರೋದಿಲ್ಲ. ಒಬ್ಬರು ಇಬ್ಬರು ಮಾತ್ರ ಪರ್ಮಿಷನ್ ತೊಗೊಂಡಿರ್ತೀರಿ, ಉಳ್ಕಿದವರು ಹಾಗೆ ಹೋಗಿ ಅಲ್ಲಿ ಬೋರ್ಡ್ ಹಾಕಿರ್ತೀರಿ. ನೀವು ಪರ್ಮಿಷನ್ ತೊಗೊಂಡು ನಗರಸಭೆ ಪರವಾನಗಿ ಪಡೆದು ಹಾಕಬೇಕಾಗ್ತೈತಿ. ದಯವಿಟ್ಟು ಇನ್ನು ಮೇಲೆ ತಾವು ಪರವಾನಗಿ ಪಡೆದು ಅಲ್ಲಿ ಬ್ಯಾನರ್ಗಳನ್ನು ಅಂಟಿಸಬೇಕು. ಇಲ್ಲದಿದ್ದಲ್ಲಿ ನಗರಸಭೆಯಿಂದ ನೇರವಾಗಿ ಯಾವುದೇ ಸೂಚನೆ ನೀಡದೆ ಆ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗುವುದು. ಹಾಗೆ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇರ್ತದೆ. ಇವತ್ತು ಒಂದು ದಿವಸದಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ಹಾಗೆ ನಾನು ಇನ್ನೊಂದು ವಿನಂತಿ ಮಾಡ್ಕೊಳ್ಳೋದು ಅಂತಂದರೆ, ಸರ್ಕಾರಿ ಜಾಗೆಯನ್ನು ದಯವಿಟ್ಟು ಯಾರೂ ಅತಿಕ್ರಮಣ ಮಾಡಬೇಡಿ. ಯಾಕಂತಂದರೆ ಸರ್ಕಾರಿ ಆಸ್ತಿಯನ್ನು ನೀವು ಅತಿಕ್ರಮಣ ಮಾಡಿದರೆ ಕಾನೂನು ಪ್ರಕಾರ ನಾವು ಕ್ರಮ ವಹಿಸಬೇಕಾಗ್ತೈತಿ. ಹಾಗೆ ನಾವು ಇವತ್ತು ಪರಿಶೀಲನೆ ಮಾಡಿದಾಗ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ನಲ್ಲಿ ಈ ಕಟ್ಟಡವನ್ನು ಅತಿಕ್ರಮಣ ಮಾಡಿ ಕಟ್ತಾಯಿದ್ದಾರೆ. ಯಾಕಂತಂದ್ರೆ ಫುಟ್ಪಾತ್ನಲ್ಲಿ ಕಟ್ಟಿಬಿಟ್ಟಿದ್ದಾರೆ ಕೆಲವು ಜನ. ಆ ದೃಷ್ಟಿಯಿಂದ ದಯವಿಟ್ಟು ಫುಟ್ಪಾತ್ ಹೋಗುವ ರಸ್ತೆಯನ್ನು ಬಿಟ್ಟು ತಾವು ಕಟ್ಕೊಳ್ಬೇಕು. ತಮ್ಮ ಜಾಗ ಎಷ್ಟಿರ್ತೈತೆ ಅಷ್ಟು ಕಟ್ಕೊಳ್ಬೇಕು. ದಯವಿಟ್ಟು ಫುಟ್ಪಾತ್ಗಳಲ್ಲಿ ಇರುವಂಥ ಎಲ್ಲ ಕಟ್ಟಡಗಳನ್ನು ತಾವು ಸ್ವಪ್ರೇರಣೆಯಿಂದ ನಮಗೆ ತೆರವು ಮಾಡಿಕೊಟ್ಟಲ್ಲಿ ನಾವು ನಗರಸಭೆಯಿಂದ ತಮಗೆ ಧನ್ಯವಾದಗಳು ಸಲ್ಲಿಸ್ತೀವಿ. ಈ ತಪ್ಪಿದಲ್ಲಿ ನಾವು ಈ ಕಾರ್ಯಾಚರಣೆ ಮುಂದುವರಿಸುತ್ತಾ, ಏನು ಫುಟ್ಪಾತ್ನಲ್ಲಿ ತಾವು ಕಟ್ಟಡ ನಿರ್ಮಿಸಿದ್ರಿ ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಗಮನಕ್ಕೆ ತಂದು ಚರ್ಚಿಸಿ, ಹಾಗೆ ಮಾನ್ಯ ಶಾಸಕರನ್ನು ಸಂಪರ್ಕಿಸಿ ಇದರ ಬಗ್ಗೆ ಪೌರಾಯುಕ್ತರು ಚರ್ಚೆ ಮಾಡಿ ನಿರ್ದೇಶನ ನೀಡಿದಲ್ಲಿ ಆ ಫುಟ್ಪಾತಿನ ಮೇಲೆ ಇರುವಂಥ ಎಲ್ಲ ಕಟ್ಟಡಗಳನ್ನು ನಾವು ತೆರವು ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ದಯವಿಟ್ಟು ತಾವಿದ್ದ ಕಾರ್ಯಾಚರಣೆ ಮಾಡೋ ಮುಂಚೆ
ಅಂಗಡಿ ಮಾಲೀಕರಿಗೂ ತಾವು ಏನು ಹೇಳಿಲ್ಲ ಅಂತೆ. ಈಗಾಗಲೇ ಇದನ್ನು 2-3 ತಿಂಗಳಿಂದನೇ ನಾವು ನೋಟಿಫಿಕೇಷನ್ ಮಾಡಿದ್ದೀವಿ. ಹಾಗೆ ಆಟೋದಲ್ಲಿ ಪ್ರಚಾರ ಸಹಿತ ಮಾಡಿದ್ದೀವಿ, ಯಾರು ಇಡಬಾರ್ದು ಅಂತೇಳಿ. ಕಳೆದ ಸಾಲಿನಲ್ಲಿ ನಾವು ಒಂದು 4 ತಿಂಗಳ ಹಿಂದೆ ಕೆಲವು ಕಾರ್ಯಾಚರಣೆ ಮಾಡಿ ಕೆಲವರಿಗೆ ನಾವು ಸ್ವತಃ ಹೇಳಿ ಅಂಗಡಿಗೆ ಹೇಳಿ ಬಂದಿದ್ದೀವಿ. ದಯವಿಟ್ಟು ನಗರಸಭೆಯಿಂದ ಪದೇ ಪದೇ ಹೇಳಲು ಆಗೋದಿಲ್ಲ. ದಯವಿಟ್ಟು ತಾವು ಸಾರ್ವಜನಿಕ ಆಸ್ತಿಯಾಗೋದ್ರಿಂದ ತಾವು ಎಲ್ಲರೂ ತಿಳ್ಕೊಬೇಕು. ನಾವು ಅತಿಕ್ರಮ ಜಾಗ ಮಾಡಿ ಅಲ್ಲಿ ನಾಮಫಲಕ ಇಡಬಾರ್ದು. ನಂತರ ಅತಿಕ್ರಮ ಮಾಡಿ ಫುಟ್ಪಾತ್ನಲ್ಲಿ ಅದು ಕಟ್ಟಲಿಕ್ಕೆ ಹೋಗಬಾರ್ದು. ಕಾನೂನು ವಿರುದ್ಧವಾಗಿರ್ತದೆ. ಕಾನೂನು ಏನು ಹೇಳ್ತೈತಿ ಆ ಅಡಿಯಲ್ಲಿ ತಾವು ಒಂದು ನಗರಸಭೆಯೊಂದಿಗೆ ಸಹಕರಿಸಿ ನಗರಸಭೆ ನೀಡುವ ಕಾಲಕ್ಕೆ ವಿಧಿಸುವ ಆದೇಶಗಳನ್ನು ತಾವು ಪಾಲನೆ ಮಾಡಬೇಕಾಗ್ತೈತಿ. ಹಾಗೆ ದಯವಿಟ್ಟು ಇನ್ನೊಂದು ಸಲ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಅಂತಂದರೆ, ಮತ್ತೆ ಈ ಬರುವ ಸೋಮವಾರದಿಂದ ಮತ್ತೆ ಕಾರ್ಯಾಚರಣೆ ಮುಂದುವರಿಸ್ತೀವಿ. ದಯವಿಟ್ಟು ತಾವು ಯಾವುದೇ ಫುಟ್ಪಾತ್ನಲ್ಲೇ ಆಗಲಿ ಅಥವಾ ನಮ್ಮ ಇದರಲ್ಲಿರುವಂಥ ಗಟರ ಮೇಲೆ ಯಾವುದೇ ಅತಿಕ್ರಮಣ ಮಾಡಿ ಬೋರ್ಡ್ ಆಗಲಿ ಅಥವಾ ಕಟ್ಟಡ ಆಗಲಿ ಯಾವುದೂ ಕಟ್ಟಬಾರ್ದು. ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಈ ಒಂದು ಚಾಲನೆ ಮುಖಾಂತರ ನಾನು ವಿನಂತಿಸಿಕೊಳ್ಳೋದಂತಂದರೆ, ದಯವಿಟ್ಟು ಈ ಒಂದು ಸರ್ಕಾರದ ಆಸ್ತಿಯನ್ನು ಉಳಿಸಿಕೊಳ್ಳಲು ನಾವು ಸತತ ಪ್ರಯತ್ನ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ತಿಳ್ಕೋಬೇಕು, ಅತಿಕ್ರಮಣ ದಯವಿಟ್ಟು ಮಾಡಬೇಡಿ. ಈಗಾಗಲೇ ನಿನ್ನೆ ತಾನೇ ನೀವು ನೋಡಿದ್ರಿ ನ್ಯೂಸ್ನಲ್ಲಿ, ಈಗಾಗಲೇ ಒಂದು ಕಟ್ಟಡವನ್ನು ನಿನ್ನೆ ನಾವು ತೆರವುಗೊಳಿಸಿದ್ದೀವಿ. ಆ ದೃಷ್ಟಿಯಿಂದ ತಾವು ಖರ್ಚು ಮಾಡಿ ಅಲ್ಲಿ ಕಟ್ಟಿದಂಥ ಕಟ್ಟಡವನ್ನು ಕೊಡೋದಲ್ಲಿ ಅದನ್ನು ನಿಮಗೆ ನುಕ್ಸಾನ ಆಗ್ತೈತಿ. ಇವತ್ತಿಲ್ಲ ನಾಳೆ ಅದನ್ನು ಕಟ್ಟಡನ ತೆರವಿಗೆ ಮುಂದಾಗ್ತಾ ಇದ್ದೀವಿ. ದಯವಿಟ್ಟು ಯಾರೂ ಅತಿಕ್ರಮಣ ಮಾಡಬಾರ್ದು. ಹಾಗೆ ಫುಟ್ಪಾತ್ನಲ್ಲಿ ಯಾರೂ ಬೋರ್ಡನ್ನು ಇಡಬಾರ್ದು. ನಂತರ ಫುಟ್ಪಾತ್ ಏನಿದೆ ಅದನ್ನು ಬಿಟ್ಟು ಕೊಡಲು ನಾನು ನಗರಸಭೆ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಪೌರಾಯುಕ್ತರು ಕಾಲಕ್ಕೆ ನೀಡುವ ಆದೇಶಗಳನ್ನು ನಾವು ಈ ಕ್ರಮ ವಹಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ಇನ್ನೊಂದು ಕ್ವಶನ್ ಸರ್. ಎಸ್ ಸರ್, ಅವ್ರು ಇದ್ದಿದ್ದ ಬೋರ್ಡ್ ಅಷ್ಟೇ ಅಲ್ಲ, ಆ ಗಾಡಿ ನಿಲುಗಡೆ ಮಾಡ್ಲಿಕ್ಕೆ ಸ್ಟ್ಯಾಂಡ್ಗೋಸ್ಕರನು ಹಚ್ಚಿದ್ರಂತೆ, ಗಾಡಿ ಸ್ಟ್ಯಾಂಡ್ಗಳನ್ನು ಹಚ್ಚಿದ್ರಂತೆ. ಅದನ್ನ ನೀವು ತೆಗ್ದಿರೋದ್ರಿಂದ ಅವ್ರ ಭಾಗದಿಗೆ ಎಲ್ಲ ಗಾಡಿ ಹಚ್ಚಿದ್ದಾರೆ. ಈಗ ನಾವು ನೋಡಿದೀವಿ ಗಾಡಿ ನಿಲ್ಲಿಸ್ಲಿಕ್ಕೆ ಎಲ್ಲಾದ್ರೂ ನೀವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಅವ್ರಿಗೆ ಅಥವಾ ಮಾಡೋರಿದ್ದೀರಾ? ಎಸ್, ಇದರ ಬಗ್ಗೆ ಒಳ್ಳೆಯ ನೀವು ಪ್ರಶ್ನೆ ಕೇಳಿದ್ರಿ. ಈಗಾಗಲೇ ನಾನು ಮಾನ್ಯ ಪೌರಾಯುಕ್ತರಿಗೆ ಚರ್ಚೆ ಮಾಡಿದ್ದೀನಿ. ಮಾನ್ಯ ಶಾಸಕರೊಂದಿಗೆ ನೀವು ಚರ್ಚೆ ಮಾಡಿರಿ ಪೌರಾಯುಕ್ತರು ಅಂತ ಹೇಳಿದ್ದೀನಿ ಪೌರಾಯುಕ್ತರಿಗೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಸಹಿತ ಅವರಿಂದ ನಮಗೊಂದು ಲೆಟ್ರೂ ಬಂದಿದೆ. ಈಗ ಈ ಒಂದು ಬಸ್ ಸ್ಟ್ಯಾಂಡ್ ಇದೆ, ಮೇನು ನಮ್ಮ ಸೋಮಾನ್ ಸರ್ಕಲಿಂದ ಪಟೇಲ್ ಸರ್ಕಲ್ದವ್ರಿಗೆ ಇರುವಂಥ ರಸ್ತೆಗಳಲ್ಲಿ ಆ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕಂತ ವ್ಯವಸ್ಥೆ ಮಾಡಿದ್ದೀವಿ, ಬೈಕ್ಗಳದ್ದು ಆಮೇಲೆ ಕಾರಿಂದು. ಅದನ್ನು ಚರ್ಚೆ ಮಾಡಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅತಿ ಶೀಘ್ರದಲ್ಲಿ ಹಾಗೂ ಎಲ್ಲ ಸಾರ್ವಜನಿಕರನ್ನು ಚರ್ಚಿಸಿ ಇದರ ಬಗ್ಗೆ ಒಂದು ಸಭೆ ಕರೆದು, ಮಾನ್ಯ ಪೌರಾಯುಕ್ತರು ಸಭೆ ಕರೆದಿದ್ದಾರೆ. ಆ ಕರೆದ ತಗನ ಅದಕ್ಕೆ ಒಂದು ಏನಾದರೂ ಸೊಲ್ಯೂಷನ್ ನೋಡೋಕ್ಕೆ ಒಂದು ಕ್ರಮ ವಹಿಸ್ತೀವಿ. ಧನ್ಯವಾದಗಳು ಸರ್. ನಮಸ್ಕಾರ. ತಿಂಗಳ 3ನೇ ಶನಿವಾರ ಗ್ರಾಹಕರ ಸಂವಾದ ಸಭೆಯನ್ನು ಏರ್ಪಡಿಸ್ತೇವೆ. ಈಗ ನಮ್ಮ ಇಲಾಖೆಯಿಂದ ಗೃಹಜ್ಯೋತಿ ಇದರ ಪರಿಷ್ಕರಣೆಯನ್ನು ಗೃಹಜ್ಯೋತಿ ಈಗಾಗಲೇ ಕಳೆದ 3 ವರ್ಷದಿಂದ ಕೊಟ್ಟಿರುವ ಇದರ ಪರಿಷ್ಕರಣೆ ಕೆಲಸವನ್ನು ನಮ್ಮ ಸಿಬ್ಬಂದಿಗಳೇ ನಡೆಸ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಿ ನಾವು ಗೃಹಜ್ಯೋತಿ ವೆರಿಫಿಕೇಷನನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ಮೊದಲನೇದಾಗಿ ಆಧಾರ್ ಕಾರ್ಡು, ಆಮೇಲೆ ವೋಟರ್ ಕಾರ್ಡು, ಆಮೇಲೆ ಆಧಾರ್ ಲಿಂಕ್ ಇರೋ ಮೊಬೈಲ್ ನಂಬರ್, ಇನ್ಕಮ್ ಟ್ಯಾಕ್ಸ್ ತುಂಬ್ತಾ ಇದ್ದರೆ ಪಾನ್ ನಂಬರ್, ಇದರ ಅವಶ್ಯಕತೆ ಇದೆ. ಮತ್ತು ನಮ್ಮ ಕರೆಂಟ್ ಬಿಲ್ಲನ್ನು ಗ್ರಾಹಕರು ನಮಗೆ ಕೊಟ್ಟರೆ ನಾವು ಅದನ್ನು ಮೊಬೈಲ್ ಆ್ಯಪ್ ಮಾಡಿದ್ದಾರೆ, ಕರ್ನಾಟಕ ಸರ್ಕಾರದಿಂದ ಒಂದು ಆ್ಯಪ್ ಮಾಡಿದ್ದಾರೆ. ಆ ಆ್ಯಪಲ್ಲಿ ನಾವು ಇನ್ನೊಮ್ಮೆ ಪರಿಷ್ಕರಣೆಯನ್ನು ಮಾಡ್ತಾಯಿದ್ದೇವೆ. ಅದರಲ್ಲಿ ಲೈವ್ ಆಗಿ ನಮ್ಮ ಗ್ರಾಹಕರ ಫೋಟೋವನ್ನು ತೆಗೆದುಕೊಳ್ತಾ ಇದ್ದೇವೆ. ಈಗಾಗಲೇ ಸುಮಾರು 8,000 ಗ್ರಾಹಕರ ಇದನ್ನು ನಾವು ನಮ್ಮ ದಾಂಡೇಲಿ ಉಪವಿಭಾಗದಿಂದ ಮಾಡ್ತಾ ಇದ್ದೇವೆ. ಇದು ನಮಗೆ
ಆಗಸ್ಟ್ ತಿಂಗಳ ಅಂತ್ಯದವರೆಗೂ ನಮಗೆ ಇದ್ರ ಬಗ್ಗೆ ಕೊಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಗ್ರಾಹಕರ ಗೃಹಜ್ಯೋತಿ ಇದರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ. ಸರ್, ಅಕಸ್ಮಾತ್ ಆಗಿ ಆ ಮೀಟ್ರ್ ಹೆಸರು ಇರುತ್ತಲ್ಲ, ಬಾಡಿಗೆ ಇರ್ತಾರೆ, ಅವ್ರ ಹೆಸರಿಗೆ ಇರೋದಿಲ್ಲ, ಅವಾಗ ಬಾಡಿಗೆದಾರರಿದ್ದಾರೆ ಅಂತೇಳಿ ಒಂದೊಂದು ನಾವು ಕರಾರು ಪತ್ರವನ್ನು ತೆಗೆದುಕೊಳ್ತೇವೆ. ಆ ಕರಾರು ಪತ್ರದಲ್ಲಿ ಬಾಡಿಗೆದಾರರು ನಮಗೆ ಇಂತಿಂಥ ಮನೆಯಲ್ಲಿ ನಾವು ಬಾಡಿಗೆದಾರರಾಗಿದ್ದೇವೆ ಅಂತ ಹೇಳಿದ್ರೆ ಅವರಿಗೂ ಸಹ ನಾವು ಗೃಹಜ್ಯೋತಿ ಇದನ್ನು ಪರಿಷ್ಕರಣೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಎಟ್ ಪ್ರೆಸೆಂಟ್ ಬಾಡಿಗೆದಾರರಿಗೂ ಏನು ಪ್ರಾಬ್ಲಮ್ ಇಲ್ಲ. ಏನು ಹೇಳ್ತದು ಸರ್, ಅವ್ರದ್ದು ಹಕ್ಕುಪತ್ರ ಕೊಟ್ಟಿದ್ದಾರೆ ಅವರಿಗೆ. ಹಕ್ಕುಪತ್ರ ಅಷ್ಟೇ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಸ್ಲಮ್ ಬೋರ್ಡಿಂದಾಗಲಿ ಅಂತಾರೆ ಸಲ ಕನೆಕ್ಷನ್ ಹೊಸ ಕನೆಕ್ಷನ್ ಈಗ ಅಡ್ಡಿಲ್ಲ. ನಾವು ಅದನ್ನು ಮೇಲಾಧಿಕಾರಿಗೆ ಕಳಿಸಿ ಅದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ನಾವು ಅದು ನಿಮ್ಗೆ ಏನಂತ ಇದು ಮಾಡಿಕೊಡ್ತೇವೆ. ಅದು 2 ವರ್ಷ ಆಯ್ತು ಕಷ್ಟಕ್ಕೆಲ್ಲ ಮಾಡಿ ಒಂದು 6 ತಿಂಗಳು ಆಯ್ತು ಸರ್, ಮುಗೀತಾ ಇನ್ನೂ ನಮಗೆ ಎನ್ಯೂಷನ್ ಕೊಡಾಚಾರ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೇನೆ. ಓಕೆ ಓಕೆ. ಅರ್ಧ ಮನೆ ಕಟ್ಟಿತ್ತು. ಯಾವ ಪಂಚಾಯತ್ ಬಂತು? ಟೌನ್ ಅಲ್ಲ? ಓಕೆ. ಮುನ್ಸಿಪಾಲ್ ಟ್ಯಾಕ್ಸ್ ಪಟ್ಟಿಗೆ ಕೆಲ ತಂದು ಎಲ್ಲ ತಂದಿದ್ದು ನಿನ್ನೆ. ಓಕೆ ಓಕೆ ಓಕೆ. ಅದೇ ಮುನ್ಸಿಪಾಲ್ಟಿ ಅವರಿಗೆ ನಾವು ಮಾತಾಡಿಕೊಂಡು ಯಾಕೆ ಕೊಡ್ತಾ ಇಲ್ಲ ನೋಡಿ. ಅತಿಕ್ರಮಣ ಇದೆಯಾ ಅದು? ಇಲ್ಲ ಸರ್, ಈಗ ಭಾಳ ಇದು ಒಂದು 40-50 ವರ್ಷ. ಓಕೆ. ಮುನ್ಸಿಪಾಲ್ಟಿ ಅವರಿಗೆ ಮಾತಾಡಿಕೊಂಡು ಅದನ್ನು ಇದು ಮಾಡಿಕೊಡ್ತೇವೆ. ಸರ್, ಈಗ ಗೃಹಜ್ಯೋತಿ ಬಗ್ಗೆ ತಮ್ಮ ಸಿಬ್ಬಂದಿಗಳು ಮನೆಗೆ ಬಂದಾಗ ಯಾವ ಯಾವ ದಾಖಲೆಗಳನ್ನು ನಾವು ತೆಗೆದಿಟ್ಕೊಂಡಿರ್ಬೇಕು ಸರ್ ಮುಂಚಿತವಾಗಿ? ಅದೇ ಮೊದಲನೇದಾಗಿ ಅವ್ರದ್ದು ಈಗ ಅವ್ರು ಇಲ್ಲದೇ ಇದ್ದರೂ ಅವ್ರ ಸಂಬಂಧಿಕರು ಯಾರು ಇದ್ದರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅವರಿಗೆ ನಮ್ಮ ಇದು ತಪ್ಪು ಹೋಗಬಾರ್ದಲ್ಲ, ಅದ್ರ ಸಲುವಾಗಿ ಯಾರ್ದು ಫೋಟೋ ಇದ್ದರೂ ನಡೀತದೆ. ಆಮೇಲೆ ಅವ್ರದ್ದು ಫೋಟೋನ ನಾವು ಮತ್ತೆ ಮೊಬೈಲಲ್ಲಿ ಹೊಡ್ಕೊಳ್ತೇವೆ. ಆಮೇಲೆ ರೇಷನ್ ಕಾರ್ಡು, ಆಮೇಲೆ ಜಾತಿ ಪ್ರಮಾಣ ಪತ್ರ ಏನು ಕಡ್ಡಾಯ ಇಲ್ಲ. ಅದು ಇದ್ದರೆ ಇದು ಮಾಡ್ಕೊಳ್ತೇವೆ. ಅದನ್ನು ಇದಿಲ್ಲ, ನೆಸಸರಿ ಇಲ್ಲ. ಮೇನಾಗಿ ನಮಗೆ ಇಲೆಕ್ಷನ್ ಕಾರ್ಡು, ಆಮೇಲೆ ಆಧಾರ ಕಾರ್ಡು, ರೇಷನ್ ಕಾರ್ಡು, ಆಮೇಲೆ ನಮ್ಮ ಕರೆಂಟ್ ಬಿಲ್ ಅವಷ್ಟಿದ್ದರೆ ನಾವು ಮಾಡಿಕೊಡ್ತೇವೆ. ಓಕೆ ಓಕೆ ಓಕೆ. ಕಾಲ್ ಮಾಡಿದ ನಂತರ ರಿಸೀವ್ ಮಾಡ್ತಾರೆ. ಅವರು ರಿಸೀವ್ ಮಾಡಿ 5 ನಿಮಿಷ ತಾಳ್ರಿ ಮೇಡಮ್ ಬರ್ತೈತೆ ಕರೆಂಟ್ ಅಂತ ಹೇಳ್ತಾರೆ. 5 ನಿಮಿಷಕ್ಕೆ ಬರಲ್ಲ. ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ, ಸರ್ ಇದು ಗಾಂಧಿನಗರ ಮತ್ತು ಇಲ್ಲಿ ಇನ್ನೂ ಕರೆಂಟ್ ಬರಲಿಲ್ಲ ಸರ್ ಅಂತ ಹೇಳಿದಾಗ, ನಮ್ಮವ್ರು ಈಗ ಹೋಗಿದ್ದಾರೆ ಸರ್ ಮೇಡಮ್, ಈಗ ಬರ್ತಾರೆ ಅಂತ ಹೇಳ್ತಾರೆ. ಒಂದು ಅರ್ಧ ತಾಸಂದ್ರೂ ಬರೋದಿಲ್ಲ. ಆಮೇಲೆ ನಾವು ಕಾಲ್ ಮಾಡಿದಾಗ ಅವ್ರು ಅಡ್ರೆಸ್ ಬರ್ಕೋತಾರೆ ಸರ್. ಹಂಗ್ಯಾಕೆ ಮಾಡ್ತಾರೆ ರೀ ಸರ್? ಮೊದಲ ಅಡ್ರೆಸ್ ಬರ್ಕೊಂಡ್ಬಿಡೋದಲ್ಲ. ಎಲ್ಲಿ ಇದಾಯ್ತು ಈ ಟೈಪು? ಇದು ಗಾಂಧಿನಗರ ಸಮಸ್ಯೆ ಸರ್. ನಾನೇ ಮಾಡಿದ್ದೆ ಸರ್ ಅವ್ರಿಗೆ ಫೋನ್ ಮಾಡಿದಾಗ. ಈಗ ಯಾವಾಗಿಂದ ಮಳೆ ಬರ್ತಾ ಐತಿ, ಯಾವಾಗ ನೋಡಿದ್ರು ಗಿಡ ಬಿದ್ದೈತಿ ಅಂತಾರೆ. ದಿನ ಗಿಡ ಬೀಳ್ತಾವೇನ್ರಿ ಸರ್? ಅಲ್ಲ, ಗಿಡ ಅಂದ್ರೆ ಏನಾಗುತ್ತೆ ಮೇಡಮ್? ಅಲ್ಲ ದಿನ ಅಂತಲ್ಲ. ಈಗ 90% ಪ್ರಾಬ್ಲಮ್ಮು ದೊಡ್ಡ ಗಿಡ ಅಂತಲ್ಲ. ಇಲ್ಲಿಂದ ಲೈನ್ ನಮ್ದು ಏನಾಗುತ್ತೆ, ಅಂಬೇವಾಡಿ ಸ್ಟೇಷನ್ನಿಂದ ಫುಲ್ ಬಂದಿರ್ತದೆ ಮೇಡಮ್. ಅದು ಹೇಗೆ ಬಂದಿರ್ತದೆ ಅಂದರೆ ಅಂಬೇವಾಡಿ ಸ್ಟೇಷನಿಂದ ಟೋಟಲ್ ಎಲ್ಲ ಕಡೆಯೂ ಇರ್ತದೆ. ಈಗ ಒಂದೊಂದು ಫೀಡ್ರ್ ಅಂತ ಮಾಡ್ತಾರೆ. ಆ ಫೀಡ್ರಲ್ಲಿ ಈಗ ಅಂಬೇವಾಡಿ ಸ್ಟೇಷನಿಂದ ಓಲ್ಡ್ ದಾಂಡೇಲಿ ಇದೆ ಅಂತ ಹೇಳ್ತಾರೆ, 11 kV ಲೈನ್ ಅಂತ ಬರ್ತದೆ. ಅದರಲ್ಲೂ ನಮ್ಮದು 11 kV ಮತ್ತು LT ಲೈನ್ ಅಂತ ಕೂತ್ಕೊಳ್ಳಿ ಮೇಡಮ್, LT ಲೈನ್ ಅಂತ ಬರ್ತದೆ. ಈಗ 11 kV ಲೈನಲ್ಲಿ ಈಗ ಅಂಬೇವಾಡಿ ಸ್ಟೇಷನ್ನಿಂದ ಓಲ್ಡ್ ದಾಂಡೇಲಿ ಇದೆ ಅಂತ ಹೇಳಿ ಎಲ್ಲೇ ಒಂದು ಕಡೆ ಏನಾದ್ರು ಬಿತ್ತು, ಫಸ್ಟ್ ಗಿಡದ ಟೊಂಗೆ ಬಿತ್ತು, ಏನಾದರೂ ಲೈನಲ್ಲಿ ಟ್ರಿಪ್ ಆಗುತ್ತದೆ. ಸಿಸ್ಟಮ್ ಆ ಟೈಪ್ ಇದೆ. ಯಾಕಂದರೆ ಆ ಟೈಮಲ್ಲಿ ಕರೆಂಟ್ ಇರಬಾರ್ದು. ಅದ್ರ ಸಲುವಾಗಿ ಏನಾಗ್ತದೆ, ಲೈನ್ ಟ್ರಿಪ್ ಆಗಿಬಿಡ್ತದೆ. ಲೈನ್ ಟ್ರಿಪ್ ಆದದ್ದು ಏನಾಗ್ತದೆ, ಒಂದು 5 ಮಿನಿಟ್ಸ್ ಚಾಲೂ ಮಾಡಲ್ಲ ಅವರು ಇಲ್ಲಿ ಸ್ಟೇಷನಲ್ಲಿ. ಈಗ ಯಾರೋ ನಿಮ್ಮವರು ಅಥವಾ ನಮ್ಗೆ ಗೊತ್ತಿದ್ದವ್ರು ಯಾರು ಫೋನ್ ಮಾಡ್ತಾರೆ, ಸರ್ ಹಿಂಗೆ ಮರ ಬಿದ್ದಿದೆ, ಈ ಏರಿಯಾದಲ್ಲಿ ಮರ ಬಿದ್ದಿದೆ ಅಂತಾರೆ. ಆವಾಗ ನಾವು ಅವರಿಗೆ ಇದು ಮಾಡ್ತೇವೆ, ನೀವು ಚಾಲೂ ಮಾಡೋಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಏನು ಮಾಡ್ತೇವೆ, ನಮ್ಮವರು ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ, ಅದೇ ಜಾಗದಲ್ಲಿ ಇರೋಲ್ಲ ನಮ್ಮವರು, ಎಲ್ಲರೂ ಒಂದು ಕಡೆ ಇರ್ತಾರೆ. ಆಮೇಲೆ ನಾವು GS ಸಿಸ್ಟಮ್ ಅಂತ ಇರ್ತದೆ, ಆ ಏರಿಯಾದ್ದು GS ಹೋಗಿ ತೆಗಿಸ್ತೇವೆ. ಇದು ಯಾವಾಗ ನಮಗೆ ಗೊತ್ತಾದರೆ, ಯಾರೋ ಹೇಳಿ ಫೋನ್ ಮಾಡಿ ಹೇಳೋದು ಗೊತ್ತಾದರೆ ಆ GS ಅನ್ನು ತೆಗಿತೇವೆ. GS ತೆಗೆದಾಗ ಅಷ್ಟು ಕಟ್ ಆಫ್ ಆಗ್ತದೆ ಮೇಡಮ್ ಆ ಲೈನ್. ಅದಾದದ್ದೇ ನಾವೇನು ಮಾಡ್ತೇವೆ, ಲೈನ್ ಚಾಲು ಮಾಡಿಸ್ತೇವೆ. ಅಂದರೆ ಏನೇ ಇಂಟ್ರಪ್ಷನ್ ಆದರೂ ಸಪ್ಲೈ ಹೋಗೋ ಟೈಪು ಅಲ್ಲಿ ರಿಲೇ ಸಿಸ್ಟಮ್ ಇರ್ತದೆ. ಅಂದರೆ ವಿದ್ಯುತ್ ಮತ್ತು ಪ್ರವಹಿಸ್ತಾ ಇರಬಾರ್ದು ಅಂತ ಹೇಳಿ ಅದ್ರ ಸಲುವಾಗಿ ಟ್ರಿಪ್ ಆಗ್ತಾ ಇರ್ತದೆ. ಆಮೇಲೆ ಏನು ಅದು ಫಾಲ್ಟು ಆಯಿತು, ನಾವು ಹೋಗಿ ಮಾಡಲ್ಲ ಆಯಿತು. ಇದು ಒಂದು ಟೈಪ್ ಪ್ರಾಬ್ಲಮ್ಮು.
ಆಮೇಲೆ ಇನ್ನೊಂದು ಸಲ ಏನಾಗ್ತದೆ, ಮೇಲೆ ಬುರುಡೆ ಟೈಪ್ ಬರ್ತಲ್ಲ, ಇನ್ಸುಲೇಟರ್ ಅಂತ ಕರಿತೇವೆ ಮೇಡಮ್, ಕಂಬದ ಮೇಲಿರ್ತದೆ, ಅದೇನಾಗ್ತದೆ ಪಂಚರ್ ಆಗಿರ್ತದೆ ಒಳಗೆ 11 kV ನಮ್ಮದು ಇದು ಹೋಗಿ ಪಂಚರ್. ಅದು ನಮ್ಮ ಕೆಳಗಿಂದ ನೋಡಿದಾಗ ಗೊತ್ತಾಗಲ್ಲ ಅದು ಮತ್ತು ಮಳೇಲಿ ಸೌಂಡು ಬರಲ್ಲ. ಆ ಟೈಮಲ್ಲಿ ಏನಾಗ್ತದೆ, ಪ್ರತಿ ಸಲ ಕರೆಂಟ್ ಹೋಗ್ತದೆ ಬರ್ತದೆ, ಒಂದು 5 ಮಿನಿಟಿಗೆ 10 ಮಿನಿಟಿಗೆ ಕರೆಂಟ್ ಹೋಗ್ತಾ ನಮ್ಮವರು ಕೆಲಸ ಮಾಡ್ತಾ ಇರ್ತಾರೆ, ನಾವು ಮನುಷ್ಯ ಸೇಮ್ ಏನು ಮಾಡ್ತಾ ಇರ್ತೇವೆ ಗೊತ್ತಿಲ್ಲ ನಮಗೆ. ಈಗ ಯಾರು ಹೇಳಿದ್ರೆ ಗೊತ್ತಾಗ್ತದೆ, ಒಂದೊಂದು ಸಲ ಸೌಂಡ್ ಬರಲ್ಲ, ಏನಿಲ್ಲ AFR ಫಾಲ್ಟ್ ಅಂತ ಹೇಳ್ತೇವೆ ನಾವು. ಅದು ಯಾರಿಗೂ ಗೊತ್ತೇ ಆಗಲ್ಲ. ಈಗ ಗೊತ್ತಾಗಿ ಯಾರೋ ಸೌಂಡ್ ಬಂದರೆ, ಈಗ ಟೌನಲ್ಲಿ ಮ್ಯಾಕ್ಸಿಮಮ್ ಯಾರು ಸೌಂಡ್ ಬಂದರೆ ಹೇಳಿಬಿಡ್ತಾರೆ, ಹೇಳಿದ್ರೆ ನಮಗೆ ಸ್ವಲ್ಪ ಅಡ್ವಾಂಟೇಜ್ ಆಗ್ತದೆ, ಪಟಕ್ನೆ ಹೋಗಿ ಮಾಡ್ಕೊಬರ್ಬೋದು. ಆಮೇಲೆ ಈ ಫೋನದ್ದೇನು ಹೇಳಿದ್ರಲ್ಲ, ಅದನ್ನು ನಾನು ಕರೆಕ್ಷನ್ ಮಾಡಿಸ್ತೇನೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿಮ್ಮದು ಫೋನ್ ನಂಬರು ಇದೆಲ್ಲ ತೊಗೋಬೇಕು, ಅದು ಯಾರು ಮಾಡಿದ್ದಾರೆ ನೋಡಿಕೊಂಡು ನಾನು ಅದನ್ನು ಕರೆಕ್ಷನ್ ಮಾಡಿಸ್ಕೊಡ್ತೀನಿ.